ಸ್ವಲ್ಪ ಹಿಂಗೆ ಬಾ ತಳ್ತಾ ಇದ್ದೀರಿ ಮೋನ ಲಕ್ಷ್ಮಣ್ ಶಿವಮೊಗ್ಗದವರು ಬೇರೆ ಇನ್ನೊಬ್ಬರು ನಮ್ಮ ರಾಜಕೀಯರು ಇನ್ನೂ ಲೆಕ್ಕ ಇಲ್ಲ. ಅದು ಎಷ್ಟಾಗಿ ನಿರ್ದಿಷ್ಟವಾಗಿ ಲೆಕ್ಕ ಹೇಳಲಿಕ್ಕೆ ಸದ್ಯಕ್ಕೆ ಮೋಸ್ಟ್ಲಿ ಆಗಲಿಕ್ಕಿಲ್ಲ. ಇದು ಘಟನೆ ಆಗಬಾರ್ದಾಗಿತ್ತು. ಇಡೀ ದೇಶ ಈ ಘಟನೆ ಖಂಡಿಸ್ತದೆ, ನಾವು ಕೂಡ ಖಂಡಿಸ್ತೇವೆ. ಮುಂದೆ ಈ ರೀತಿ ಆಗದೆ ಕೇಂದ್ರ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಈ ಘಟನೆಯಲ್ಲಿ ನಾವೆಲ್ಲ ಕೇಂದ್ರ ಸರ್ಕಾರ ಜೊತೆ ಇದ್ದೀವಿ. ಯಾಕಂದರೆ ನಾವೆಲ್ಲ ಇರಲೇಬೇಕಾಗಿರೋ ಜೊತೆ ಇರುವಂಥ ಎಲ್ಲ ಪಕ್ಷದವರು ಇರ್ಬೋದು, ಯಾರೇ ಇರ್ಬೋದು ಕೂಡ ಕೇಂದ್ರ ಸರ್ಕಾರ ಜೊತೆ ನಾವು ಇರ್ತೀವಿ. ಇದನ್ನು ಹತ್ತಿಕ್ಕಬೇಕು. ಮುಂದೆ ಆಗದಂಗೆ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇದೆ. ಸರ್, ಹಿಂದೂಗಳಲ್ಲಿ ಟಾರ್ಗೆಟ್ ಮಾಡಿ ಹಿಂದೂಗಳ ಕೇಳಿ ಹಿಂದೂಗಳ ಅಂತೇಳಿ ಫೈರ್ ಮಾಡಿದ್ರು ನೋಡಿ. ಅದೆಲ್ಲ ಅಲ್ಲಿ ಏನಾಗಿದೆ, ಘಟನೆ ಆಗಿದೆ, ಅದು ಹೇಳಿದಷ್ಟೇ. ಇನ್ನದೆಲ್ಲ ಕೇಂದ್ರ ಸರ್ಕಾರ ಎನ್ಕ್ವೈರಿಯಲ್ಲಿ ಅದೆಲ್ಲ ಯಾರು ಮಾಡ್ರು, ಯಾಕೆ ಮಾಡ್ರು, ಏನು ಉದ್ದೇಶ ಇತ್ತು, ಅದೆಲ್ಲ ನಂತರ ಬರ್ತೈತಿ. ಈಗ ಇಷ್ಟೇ ಇದು ಅವ್ರು ಏನು ಉದ್ದೇಶ ಇತ್ತು, ಯಾಕೆ ಮಾಡಿದ್ದಾರೆ, ಅವ್ರು ಮಾಡೋಂಥ ಯಾರ ಮನಸ್ಥಿತಿ, ಅದರಿಂದ ಯಾರಿದ್ದಾರೆ, ಇದೆಲ್ಲ ಚರ್ಚೆಯಲ್ಲಿ ಬರ್ತೈತಿ. ತಕ್ಷಣ ಉಗ್ರಗಾಮಿಗಳು ಸೇನಾ ಪಡೆಗಳನ್ನ ಸೈನಿಕರನ್ನ ಅಟ್ಯಾಕ್ ಮಾಡುವಂಥ ಕೆಲಸ ಆಗ್ತಾ ಇತ್ತು. ಈಗ ಸಾರ್ವಜನಿಕರು ಪ್ರವಾಸಿಗರನ್ನ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಮಾಡಲಿಕ್ಕಾಗಲ್ಲ. ಅವ್ರ ಮನಸ್ಥಿತಿ ಹೆಂಗಿರ್ತೈತಿ ಹೇಳಲಿಕ್ಕಾಗೋಲ್ಲ. ಅದು ಅವ್ರು ಹೆಂಗೆ ಏನು, ಅವ್ರಿಗೆ ಯಾರು ಗೈಡ್ ಮಾಡ್ತಾರೆ, ಇದೆಲ್ಲ ಕೇಂದ್ರ ಸರ್ಕಾರ ಪತ್ತೆ ಹಚ್ಚೋಂಥ ಕೆಲಸ ಅವ್ರ ಜವಾಬ್ದಾರಿ ಇದೆ, ಅವ್ರು ಮಾಡಬೇಕು. ರಾಜ್ಯ ಸರ್ಕಾರಗಳು ಯಾವ ರೀತಿ ಸಹಕಾರ ಕೊಡ್ತವೆ? ಅದರದಲ್ಲಿ ನಮ್ಮದೇನು ಪಾತ್ರ ಇಲ್ಲ. ಈಗ ಯಾಕಂದ್ರೆ ಅಲ್ಲಿ ಅದು ಬೇರೆ ರಾಜ್ಯದಲ್ಲಿ ಆಗಿರುವಂಥದ್ದು, ಅದೆಲ್ಲ ಸೈನ್ಯ ನಿಯಂತ್ರಣದಲ್ಲಿರುವಂಥ ಒಂದು ಪ್ರದೇಶ. ಮೊದಲಿಂದಲೂ 70 ವರ್ಷದಿಂದ ಅದು ಸಮಸ್ಯೆ ಇರುವಂಥ ರಾಜ್ಯ. ಸೊ ಅದು ಹೆಚ್ಚು ಕೇಂದ್ರ ಸರ್ಕಾರ ಮೇಲೆ ಜವಾಬ್ದಾರಿ ಇದೆ. ಸೊ ಅವ್ರು ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಟ್ಯಾಕಲ್ ಮಾಡಬೇಕು. ಸರ್, ಸಚಿವ ಸಂಪುಟ ಸಭಾಧ್ಯಕ್ಷರಾದಂಥ ಎಚ್.ಎಂ. ಮಾದೇವನವರು ಒಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಮೋದಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಭದ್ರತಾ ವೈಫಲ್ಯದಿಂದ ಇದು ಘಟನೆ ಆಗಿದೆ, ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ನೋಡಿ, ಅದು ಅವರ ಇರಬೇಕು, ಅವರ ಅಭಿಪ್ರಾಯ ಇರ್ಬೋದು. ಸೊ ಈಗ ಆ ಘಟನೆಯನ್ನು ಮೊದಲು ನಿಯಂತ್ರಣ ಮಾಡಬೇಕು, ಅದಕ್ಕೆ ಪರಿಹಾರ ಮಾಡಬೇಕು. ಯಾರು ಹೊಣೆ ಅಂತ, ಯಾರು ಘಟನೆಗಳು ನಡೆಯೋದಕ್ಕೆ ಯಾರು ಹೊಣೆ? ಯಾರು ಹೊಣೆ ಅಂದ್ರೆ ನೀವು ಸರ್ಚ್ ಮಾಡಬೇಕಲ್ಲ, ಯಾರು ಹೊಣೆ ಅಂತ. ಈಗ ನಿಮ್ಮದು ಜವಾಬ್ದಾರಿ ಇದೆ, ಜಾಸ್ತಿ ಅನುಭವ ನನಗೂ ಇದೆ, ನಿಮ್ಗೆ ಇದೆ. ನೀವು ಕಾಶ್ಮೀರದ ಕನ್ಯಾಕುಮಾರಿ ನಿಮ್ಮದು ಒಂದು ನೆಟ್ವರ್ಕ್ ಇದೆ. ಯಾರು ಹೊಣೆಗಾರ ಅನ್ನೋದು ಪತ್ತೆ ಹಚ್ಚುವಂಥ ಕೆಲಸ ನಿಮ್ಮದು ಇದೆ, ನಮ್ಮದು ಇದೆ. ತಕ್ಷಣ ಹೇಳೋಕ್ಕಾಗೋಲ್ಲ. ಆ ಹೊಣೆಗಾರಿಕೆಯನ್ನ ಮಾದೇವಪ್ಪ ಅವರು ಹೊರಿಸಿರುವಂಥದ್ದು ಪ್ರಧಾನಿಗಳಿಗೆ ಅಂತೇಳಿ. ಅಲ್ಲ, ಪ್ರಧಾನಿಗಳು ಅವರಿಗೆ ಹೊರಿಸ್ಬಿಟ್ಟು ಅವರು ರಾಜೀನಾಮೆ ತಕ್ಷಣ ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ. ಅಟ್ಲೀಸ್ಟ್ ಒಂದು 3-4 ದಿವಸ ಹೋದ ಮೇಲೆ ಒಂದೊಂದೇ ಹೊರಗೆ ಎಳೆಯಾಗಿ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ನಂತರ ಅದ್ರ ಬಗ್ಗೆ ಹೇಳ್ಬೋದು, ನಿರ್ದಿಷ್ಟವಾಗಿ ಸದ್ಯಕ್ಕೆ ಹೇಳೋಕ್ಕಾಗುತ್ತೆ. ಈಗ ರಾಜ್ಯ ರಾಜಕಾರಣದ ವಿಚಾರ ಸಭೆಯನ್ನು ಮಾಡಿದ್ದೀರಿ, ಮತ್ತು ಮೈಸೂರು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ. ಏನು ಕಾರ್ಯಕ್ರಮ ನಮ್ಗೆ ಇಲಾಖೆಗೆ ಸಂಬಂಧಪಟ್ಟದ್ದು, ಸಾಮಾಜಿಕವಾಗಿ ಕಾರ್ಯಕ್ರಮ ಇದ್ದೇ ಇರುತ್ತೆ. ನಾವು ಬಂದಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಬಂದು ಭೇಟಿ ಆಗ್ತಾರೆ ಎಲ್ಲ ಯಾವಾಗಲೂ ಬಂದಾಗ. ಅವ್ರ ಸಮಸ್ಯೆ ನಮ್ಮ ಇಲಾಖೆಗೆ ಸಂಬಂಧ ಇರೋದು, ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದರೆ ಅದನ್ನು ಸರ್ಕಾರದ ಮುಂದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಎಲ್ಲಿಗೆ ಬಂದಿದೆ? ಸತ್ಯತೆ ಇಲ್ಲ ಅಂಥ ವಿಚಾರ ಯಾವುದೂ ಪಕ್ಷದ ಮುಂದೆ ಇಲ್ಲ. ಸೊ ಬಂದಾಗ ಅದನ್ನು ನಮಗಿಂತ ಮೇಲ್ಗಡೆ ಇದ್ದಾರೆ ವರಿಷ್ಠರು, ಅವರು ಅದನ್ನು ನಿರ್ಧಾರ ಮಾಡ್ತಾರೆ. ಕಾಂಗ್ರೆಸ್ ಪ್ರೆಸಿಡೆಂಟು ಕೂಡ ದೆಹಲಿಯಲ್ಲಿದ್ದಾರೆ ಸರ್. ಇಂಥ ಸಂದರ್ಭದಲ್ಲಿ ಈ ರೀತಿ ಡೈರೆಕ್ಟ್ ಅಟ್ಯಾಕ್ ಆಗ್ತಾ ಇರೋದು ಯಾವ ರೀತಿಯ ಸಂದೇಶವನ್ನು ಪಾಸ್ ಮಾಡ್ತಾ ಇರುತ್ತೆ? ಕೇಂದ್ರ ಸರ್ಕಾರ ಪತ್ತೆ ಹಚ್ಚಬೇಕು, ನಾವು ಹಚ್ಚಕ್ಕಾಗಲ್ಲ. IB ಇದೆ, ಬೇರೆ ಬೇರೆ ಏಜೆನ್ಸಿಗಳಿದೆ, ರಾ ಇದೆ, ಅವ್ರ ಕೆಲಸ ಅದು. ಇವತ್ತು ಕೂಡ ಇಬ್ಬರು ಉಗ್ರರನ್ನ ಅಟ್ಯಾಕ್ ಮಾಡಿ ಹೊಡೆದಾಕಿದ್ದಾರೆ ಸರ್, ವಿದ್ಯಾರ ಅಂತ ಹೇಳಿ. ಅದನ್ನ ದಿನನಿತ್ಯ ನಡೆದಾನೆ ಇರ್ತೈತೆ, ಏನು ಹೊಸದಲ್ಲ. ಇವತ್ತು ಈ ಘಟನೆ ಸಂಬಂಧಪಟ್ಟಾಗಿ ಇಬ್ಬರು ನಡೆದಾನೆ ಇರ್ತೈತಿ. ಸಮಗ್ರ ತನಿಖೆ ಆಗಬೇಕಾಗುತ್ತೆ, ತಕ್ಷಣ ಹೇಳೋಕ್ಕೆ ಆಗೋಲ್ಲ. ಸಮಗ್ರ ತನಿಖೆ ಆಗಲಿ, ವೇಟ್ ಮಾಡೋಣ. ಈಗ ಅದನ್ನ ಖಂಡಿಸ್ತೀವಿ. ಆ ಘಟನೆ ಆಗಬಾರ್ದಿತ್ತು, ಆಗಿದೆ. ಮುಂದೆ ಆಗದಂಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತೆಗೆದುಕೊಳ್ಳುತ್ತೆ.